ಸೊ ಈಗ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಅಥವಾ ನೋಡಿ ಇಲ್ಲಿ ಬೋರ್ಡ್ ನೋಡಿ, ಮಿಲ್ಕಿ ವೇ ಅಥವಾ ಆಕಾಶಗಂಗೆ ಗ್ಯಾಲಕ್ಸಿ ಯಾವ ತರದ ಗ್ಯಾಲಕ್ಸಿ? SB ಗ್ಯಾಲಕ್ಸಿ. ಬಿ ಅಂದ್ರೆ ಬಾರ್ಡ್ ಸ್ಪೈರಲ್ ಗ್ಯಾಲಕ್ಸಿ. ಅಂದ್ರೆ ಅರ್ಥ ಸೆಂಟ್ರಲಿ ಶಲಾಕೆ ತರ ಒಂದು ಆಕಾರ ಇದ್ದು, ಅಂದ್ರೆ ಬಾರ್ ಲೈಕ್ ಸ್ಟ್ರಕ್ಚರ್, ಶಲಾಕೆ ಒಂದು ಆಕಾರ ಇದ್ದು ಬಾರ್ ಲೈಕ್ ಸ್ಟ್ರಕ್ಚರ್, ಅವುಗಳ ಅಂಚಿನಿಂದ ಬಾಹುಗಳು ಹೊರಚಾಚ್ತಾ ಇರ್ತವೆ. ಆರ್ಮ್ಸ್ ಒರಿಜಿನೇಟಿಂಗ್ ಫ್ರಮ್ ದ ಎಡ್ಜಸ್ ಆಫ್ ದ ಬಾರ್. ಕರೆಕ್ಟಾ? ಅವುಗಳಲ್ಲಿ ನಿಮ್ಗೊಂದು ಫೋಟೋ ಬರುತ್ತೀಗ, ಅದರಲ್ಲಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದು ಗೊತ್ತಾಯ್ತು. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ದೇರ್ ಆರ್ 2 ಮೇಜರ್ ಆರ್ಮ್ಸ್, 2 ಬೃಹತ್ ಬಾಹುಗಳು, ಒಂದು ಇದು ಒಂದು ಇದು. ಆಯ್ತಾ? ಆ 2 ಬೃಹತ್ ಬಾಹುಗಳು ಯಾವ್ದ್ಯಾವುದು ಅಂದ್ರೆ, ಒಂದರ ಹೆಸರು ಸ್ಕೂಟಮ್ ಸೆಂಟೋರಸ್, ಇನ್ನೊಂದು ಪರ್ಸಿಯಸ್ ಅಂತ. ಓಕೆ, ಸೊ ನಮ್ಮ ಗ್ಯಾಲಕ್ಸಿ ಆಕಾಶಗಂಗೆ ಮತ್ತು ಮಿಲ್ಕಿ ವೇ SB ತರಹದ ಗ್ಯಾಲಕ್ಸಿಗೆ ಉದಾಹರಣೆ ಆಗಿದ್ದು, ಇಟ್ಸ್ ಎ SB ಟೈಪ್ ಆಫ್ ಗ್ಯಾಲಕ್ಸಿ ಅಂಡ್ ಇಟ್ ಹ್ಯಾಸ್ 2 ಮೇಜರ್ ಆರ್ಮ್ಸ್, 2 ಬೃಹತ್ ಬಾಹುಗಳು. ಯಾವ್ದು? ಸ್ಕೂಟಮ್ ಸೆಂಟೋರಸ್ ಅಂಡ್ ಪರ್ಸಿಯಸ್. 2 ಬೃಹತ್ ಬಾಹುಗಳು, ಸ್ಕೂಟಮ್ ಸೆಂಟೋರಸ್ ಅಂಡ್ ಪರ್ಸಿಯಸ್. ಓಕೆ, ಡನ್. 2 ಬೃಹತ್ ಬಾಹು, 2 ಮೇಜರ್ ಆರ್ಮ್ಸ್, 2 ಬೃಹತ್ ಬಾಹುಗಳ ನಡುವೆ, ಇವುಗಳ ಮಧ್ಯದಲ್ಲಿ 2 ಕಿರು ಬಾಹುಗಳು, ಪುಟ್ಟ ಬಾಹುಗಳಿದಾವಂತೆ. 2 ಮೈನರ್ ಆರ್ಮ್ಸ್, 2 ಚಿಕ್ಕ ಬಾಹುಗಳು, ಪುಟ್ಟ ಬಾಹುಗಳು, ಕಿರು ಬಾಹುಗಳು, 2 ಮೈನರ್ ಆರ್ಮ್ಸ್. ಅವುಗಳ ಹೆಸರು ನಾರ್ಮಾ ಅಂಡ್ ಸ್ಯಾಜಿಟೇರಿಯಸ್. ನಾರ್ಮಾ ಅಂಡ್ ಸ್ಯಾಜಿಟೇರಿಯಸ್. ಆಯ್ತಾ? ಸೊ ಮಿಲ್ಕಿ ವೇ or ಆಕಾಶಗಂಗೆ is a SB type of galaxy, barred spiral galaxy, and it has 2 major arms. It has 2 major arms. ಯಾವ್ದು? ಸ್ಕೂಟಮ್ ಸೆಂಟೋರಸ್ ಅಂಡ್ ಪರ್ಸಿಯಸ್. 2 minor arms, ನಾರ್ಮಾ ಅಂಡ್ ಸ್ಯಾಜಿಟೇರಿಯಸ್. ಆಯ್ತಾ? ಕ್ಲಿಯರ್? 2 ಬೃಹತ್ ಬಾಹುಗಳು ಮತ್ತು 2 ಕಿರು ಬಾಹುಗಳು. ಈ ಬಾಹುಗಳಲ್ಲೇ ನಕ್ಷತ್ರಗಳು, ಸ್ಟಾರ್ಸ್, ಅಂತರ್ನಕ್ಷತ್ರಿಕ ಅನಿಲಗಳು, ಗ್ಯಾಸಸ್ ಮತ್ತು ಧೂಳಿನ ಕಣಗಳು ಇರುವು. ಆಯ್ತಾ? ಕ್ಲಿಯರ್? ಈ 2 ಬೃಹತ್ ಬಾಹುಗಳು ಮತ್ತು 2 ಕಿರು ಬಾಹುಗಳ ನಡುವೆ ಸಜಿಟೇರಿಯಸ್ ಅನ್ನೋ ಸಜಿಟೇರಿಯಸ್ ಬಾಹುವಿನಿಂದ ಒಂದು ಹೊರಚಾಚಿಕೆ, ಒಂದು ಬ್ರಾಂಚ್, ಒಂದು ಹೊರಚಾಚಿಕೆ. ಸಜಿಟೇರಿಯಸ್ ಬಾಹುವಿನಿಂದ ಒಂದು ಹೊರಚಾಚಿಕೆ ಇದೆ. an offshoot or a branch of Sagittarius. ಈ ಸಜಿಟೇರಿಯಸ್ ಬ್ರಾಂಚ್ ನ ಓರಿಯಾನ್ ಅಂತ ಕರೀತಾರೆ. ಓರಿಯಾನ್ ಅಂತ ಕರಿದ್ವಿ. ಸಜಿಟೇರಿಯಸ್ ಬ್ರಾಂಚ್ ನ ಓರಿಯಾನ್ ಅಂತ ಕರೀತಾರೆ. ಈ ಓರಿಯಾನ್ ಬಾಹುವಿನಲ್ಲೇ ನಮ್ಮ ನಕ್ಷತ್ರ ಸೂರ್ಯ ಇರೋದು. ನಮ್ಮ ಸೂರ್ಯ ಇರೋದಿಲ್ಲ, ಅರ್ಥ ದೊಡ್ಡದಾಗಿ ಬಿಡ್ತಾ ಇದೀನಿ. ಸೊ ನಮ್ಮ ನಕ್ಷತ್ರ ಯಾವುದು? ಸೂರ್ಯ ಇರೋದು ಈ ಓರಿಯಾನ್ ಬಾಹುವಿನಲ್ಲಿ. ಕ್ಲಿಯರ್? ಸೊ ಆಕಾಶಗಂಗೆ और ಮಿಲ್ಕಿ ವೇ ಇಸ್ ಎ ಬಾರ್ಡ್ ಸ್ಪೈರಲ್ ಗ್ಯಾಲಕ್ಸಿ और SB ಗ್ಯಾಲಕ್ಸಿ. ಈ SB ಗ್ಯಾಲಕ್ಸಿ ಒಂದರಲ್ಲಿ ಸುಮಾರು 100 ರಿಂದ 200 ಬಿಲಿಯನ್ ನಕ್ಷತ್ರಗಳಿದ್ದು, ಈ ನಕ್ಷತ್ರಗಳು ಸ್ಟಾರ್ಸ್ ಈ ಬಾಹುವಿನಲ್ಲಿ ಸ್ಥಿತವಾಗಿದ್ದಾವೆ. ದೇ ಆರ್ ಪ್ರೆಸೆಂಟ್ ಇನ್ ದಿಸ್ ಆರ್ಮ್ಸ್. ಓಕೆ, ಈ ರೀತಿ ಬಾಹುಗಳು 4, 2 ಬೃಹತ್ ಬಾಹುಗಳು, 2 ಕಿರು ಬಾಹುಗಳು, 2 ಮೇಜರ್ ಆರ್ಮ್ಸ್ ಅಂಡ್ 2 ಮೈನರ್ ಆರ್ಮ್ಸ್. 2 ಮೇಜರ್ ಆರ್ಮ್ಸ್ ಯಾವುದು? ಸ್ಕೂಟಮ್ ಸೆಂಟೋರಸ್ ಅಂಡ್ ಪರ್ಸಿಯಸ್. ಅಂಡ್ 2 ಮೈನರ್ ಆರ್ಮ್ಸ್ ಯಾವುದು? ನಾರ್ಮಾ ಅಂಡ್ ಸಜಿಟೇರಿಯಸ್. ಆ ಸಜಿಟೇರಿಯಸ್ ನ ಒಂದು ಹೊರಚಾಚಿಕೆ, ಒಂದು ಬ್ರಾಂಚ್ ಓರಿಯಾನ್. ಆ ಓರಿಯಾನ್ ಬಾಹುವಿನಲ್ಲಿ ಇರೋದು ನಮ್ಮ ಸೂರ್ಯ ತನ್ನ ಪರಿವಾರ ಸಮೇತ. ಸೊ ದ ಸನ್ ಈಸ್ located in the Orion arm, which is an offshoot of Sagittarius, and the sun is not alone, he is with the entire family called solar system. Clear? Arvata? So ಎಷ್ಟಿದೆ ಗ್ಯಾಲಕ್ಸಿ? ಎಷ್ಟಿದಾವೆ ಇಲ್ಲಿ?
ಎಷ್ಟು ಸುಮಾರು 100-200 ಬಿಲಿಯನ್ ಸ್ಟಾರ್ಸ್ಗಳಿದಾವೆ ಇದರಲ್ಲಿ, ಆಯ್ತಾ. ಈ ಸ್ಟಾರ್ಸ್ ನಮ್ಮ ಸೂರ್ಯಲ್ಲಿದ್ದಾನೆ. ಸೊ ಈ ಓರಿಯಾನ್ ಬಾವಿಲಿರುವಂಥ ಸೂರ್ಯ ಕಡೆ ಕೆಲ್ಸ್ಕೊಡ್ರಿ. ಈ ನಮ್ಮ ಸೂರ್ಯ ಆಕಾಶಗಂಗೆಯ ಕೇಂದ್ರ ಭಾಗದಿಂದ ಸುಮಾರು 26,000 30,000 ಜ್ಯೋತಿರ್ವರ್ಷ ದೂರದಲ್ಲಿದ್ದಾನಂತೆ. ಬರ್ಕೊಂಡಿದ್ರು. ಅವರ್ ಸನ್ is about 26,000 to 30,000 light years from the center of Milky Way galaxy. From the center of Milky Way galaxy. From the center of Milky Way galaxy, our sun is about 26,000 to 30,000 light years away. So, ಆಕಾಶಗಂಗೆಯ ಕೇಂದ್ರ ಭಾಗದಿಂದ ನಮ್ಮ ಸೂರ್ಯ ಸುಮಾರು 26,000 30,000 ಜ್ಯೋತಿರ್ವರ್ಷ. ಓಕೆ. ಆಕಾಶಗಂಗೆಯ ಮಿಲ್ಕಿ ವೇಯ ಕೇಂದ್ರ ಭಾಗದಲ್ಲಿ ಎಲ್ಲ ನಾವು ವಿಷಯ ತಿಳ್ಕೊಂಡಿರಿ. ಆಲ್ಮೋಸ್ಟ್ ಎಲ್ಲ ಗ್ಯಾಲಕ್ಸಿಯ ಸೆಂಟ್ರಲ್ಲಿ ಕೇಂದ್ರ ಭಾಗದಲ್ಲಿ ಒಂದು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್, ಮಹಾದೈತ್ಯ ಕಪ್ಪು ಕುಳಿ ಇರುತ್ತೆ. ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಇರುತ್ತೆ. ಅರ್ಥ? ಆಲ್ಮೋಸ್ಟ್ ಎಲ್ಲ ಗ್ಯಾಲಕ್ಸಿಗಳ ಸೆಂಟ್ರಲ್ಲಿ ಇರುತ್ತೆ. ಸೆಂಟ್ರಲ್ಲಿ ಮಾಮೂಲಿ ಕಪ್ಪು ಕುಳಿ ಅಲ್ಲ, ಮಾಮೂಲಿ ಬ್ಲ್ಯಾಕ್ ಹೋಲ್ ಅಲ್ಲ, ಮಹಾದೈತ್ಯ ಬ್ಲ್ಯಾಕ್ ಹೋಲ್, ಮಹಾದೈತ್ಯ ಕಪ್ಪು ಕುಳಿ, ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಇರುತ್ತೆ. ಅದೇ ರೀತಿ ನಮ್ಮ ಮಿಲ್ಕಿ ವೇ ಆಕಾಶಗಂಗೆಯ ಕೇಂದ್ರ ಭಾಗದಲ್ಲೂ ಕೂಡ ಒಂದು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಅಥವಾ ಮಹಾದೈತ್ಯ ಕಪ್ಪು ಕುಳಿ ಇದ್ದು ಅದರ ಹೆಸರು ಸಜಿಟೇರಿಯಸ್ ಎ ಸ್ಟಾರ್ ಅಂತ. ಅದರ ಹೆಸರೇನು? ಸ್ಯಾಜಿಟೇರಿಯಸ್ ಎ ಸ್ಟಾರ್ ಅಂತ. ಸೊ ನಮ್ಮಲ್ಲೂ ಕೂಡ ಒಂದು ಬ್ಲ್ಯಾಕ್ ಹೋಲ್ ಇದೆ, ಅದರ ಹೆಸರು ಸ್ಯಾಜಿಟೇರಿಯಸ್ ಎ ಸ್ಟಾರ್ ಅಂತ. ಓಕೆನಾ? ಸೊ ಎಲ್ಲ ಗ್ಯಾಲಕ್ಸಿಗಳ ಕೇಂದ್ರ ಭಾಗ ಏನಿದೆ, ಎಲ್ಲ ಗ್ಯಾಲಕ್ಸಿ ಕೇಂದ್ರ ಭಾಗದಲ್ಲಿ ಮಾಮೂಲಿ ಕಪ್ಪು ಕುಳಿ ಅಲ್ಲ, ಮಾಮೂಲಿ ಬ್ಲ್ಯಾಕ್ ಹೋಲ್ ಅಲ್ಲ, ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್, ಮಹಾದೈತ್ಯ ಕಪ್ಪು ಕುಳಿ ಇದ್ದು, ಅದೇ ರೀತಿ ನಮ್ಮ ಮಿಲ್ಕಿ ವೇ ಆಕಾಶ ಕೇಂದ್ರ ಭಾಗದಲ್ಲೂ ಕೂಡ ಸೂಪರ್ ಮ್ಯಾಸಿವ್ ಮಹಾದೈತ್ಯ ಕಪ್ಪು ಕುಳಿ ಇದೆ. ಅದ ಹೆಸರೇನು? ಸಜಿಟೇರಿಯಸ್ ಎ ಸ್ಟಾರ್. ಆಯ್ತಾ? ಬರೀಬೇಕಾದ್ರೆ ಆ ಥರ ಬರೀಬೇಕು, ಹೇಳಬೇಕಾದ್ರೆ ಸಜಿಟೇರಿಯಸ್ ಎ ಸ್ಟಾರ್ ಅಂತ ಕರಿಬೇಕು. ಕ್ಲಿಯರಾ? ಸೊ ಈ ನಮ್ಮ ಆಕಾಶ ಸೆಂಟ್ರಲ್ ಇರೋದೆ ಸಜಿಟೇರಿಯಸ್ ಸ್ಟಾರ್. ಸೊ ನಮ್ಮ ಸೂರ್ಯ ಆಕಾಶಗಂಗೆ ಕೇಂದ್ರ ಬಳಿರುವಂತಹ ಸಜಿಟೇರಿಯಸ್ ಎ ಸ್ಟಾರ್ನ ಸುಮಾರು 26,000 ಅಥವಾ 30,000 ಜ್ಯೋತಿರ್ವರ್ಷದಲ್ಲಿದ್ದಾನೆ. ಕ್ಲಿಯರ್? ಇಷ್ಟು ಗೊತ್ತಾಯ್ತು. ಈ ನಮ್ಮ ಆಕಾಶ ಕೇಂದ್ರ ಭಾಗವನ್ನ ಡಿಸ್ಕ್ ಅಂತ ಕರಿತೀವಿ. ಸಾರಿ, ಆಕಾಶ ಕೇಂದ್ರ ಭಾಗವನ್ನ ಬಲ್ಜ್ ಅಂತ ಕರಿತೀವಿ, ಇದನ್ನ ಡಿಸ್ಕ್ ಅಂತ ಕರಿತೀವಿ. ಓಕೆ, ಜಸ್ಟ್ ಲೈಕ್ ನಿಮ್ಮ DVD CD ತರ ಸೆಂಟರ್ ಭಾಗನ ಬಲ್ಜ್ ಅಂತ ಕರಿತೀವಿ, ಮತ್ತೆ ಹೊರ ಭಾಗವನ್ನ ಡಿಸ್ಕ್ ಅಂತ ಕರಿತೀವಿ. ಆಯ್ತಾ? ಇಷ್ಟು ವಿಷಯ ಆದ್ಮೇಲೆ ಈ ನಮ್ಮ ಆಕಾಶಗಂಗೆ ಈ ತುದಿಯಿಂದ ಈ ತುದಿಗೆ, ಈ ಎಡ್ಜಿಂದ ಆ ಎಡ್ಜಿಗೆ, ಈ ಅಂಚಿಂದ ಆ ಇಂಚಿಗೆ, ಅಥವಾ ನಮ್ಮ ಆಕಾಶಗಂಗೆಯ ಡಯಾಮೀಟರ್ ಏನಿದೆ, ವ್ಯಾಸ ಏನಿದೆ, ಇದು ಸುಮಾರು 1,00,000 ಜ್ಯೋತಿರ್ವರ್ಷ. Okay, what's the diameter of Milky Way? The diameter of Milky Way is about 1,00,000 light years. 1,00,000 light years. Okay, 1,00,000 light years. Clear? ಈಗ ಆಕಾಶ ಕೇಂದ್ರ ಭಾಗದಿಂದ ಸೂರ್ಯ ಸುಮಾರು 26,000 ಜ್ಯೋತಿರ್ವರ್ಷ. ಅದು ಬಿಟ್ಟರೆ ನೆಕ್ಸ್ಟ್ ಅದು ನಮ್ಮ ಆಕಾಶಗಂಗೆ ಡಯಾಮೀಟರ್ ವ್ಯಾಸ 1,00,000 ಜ್ಯೋತಿರ್ವರ್ಷ. ಈಗ ಪ್ರಶ್ನೆ, ಜ್ಯೋತಿರ್ವರ್ಷ ಅಂದ್ರೆ ಏನು ಅಂತ. ಸೊ ವಾಟ್ ಈಸ್ ಲೈಟ್ ಇಯರ್? ಲೈಟ್ ಇಯರ್ ಅಥವಾ ಜ್ಯೋತಿರ್ವರ್ಷ ಅಂದ್ರೆ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year ಇಸ್ ಕಾಲ್ಡ್ ಲೈಟ್ ಇಯರ್. ಬರ್ಕೊಳ್ಳಿ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year
ದ ಡಿಸ್ಟೆನ್ಸ್ traveled by light in 1 year is called light year. The distance traveled by light in 1 year is called light year. ಒಂದು ವರ್ಷದ ಅವಧಿಯಲ್ಲಿ ಬೆಳಕು ಕ್ರಮಿಸುವಂತ ದೂರವನ್ನ ಅಂತರವನ್ನ ಒಂದು ವರ್ಷದ ಅವಧಿಯಲ್ಲಿ ಬೆಳಕು ಕ್ರಮಿಸುವಂತಹ ದೂರವನ್ನ ಅಥವಾ ಅಂತರವನ್ನ ಒಂದು ಜ್ಯೋತಿರ್ವರ್ಷ ಎಂದು ಕರೆಯಲಾಗುತ್ತದೆ. ಒಂದು ಜ್ಯೋತಿರ್ವರ್ಷ ಎಂದು ಕರೆಯಲಾಗುತ್ತದೆ. ಕರೆಕ್ಟಾ? ಯಾಕೆ ನಾವು ಇಲ್ಲಿ ಬೆಳಕನ್ನ ಮಾಪನ ಮಾಡ್ತಾ ಇದೀವಿ, ಮೆಷರ್ಮೆಂಟ್ ಯೂನಿಟ್ ತಗೋತಾ ಇದೀವಿ ಅಂದ್ರೆ ನಮ್ಗೆ ಸದ್ಯಕ್ಕೆ ಗೊತ್ತಿರೋ ಅಫ್ಕೋರ್ಸ್ ಬೇರೆನೂ ಇದಾವೆ. ಆದರೆ ಅತಿ ವೇಗವಾಗಿ ಸಂಚಾರ ಮಾಡೋದು ಯಾವುದು? ಬೆಳಕು. ಅತಿ ವೇಗವಾಗಿ ಸಂಚಾರ ಮಾಡೋದು ಬೆಳಕಂತೆ. ಎಷ್ಟದು? ಸುಮಾರು 3 ಲಕ್ಷ ಕಿಲೋಮೀಟರ್. 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್ ವೇಗ. ಆಯ್ತಾ? ಸೊ ಅತಿ ವೇಗ ಸಂಚಾರ ಮಾಡೋದು ಯಾವುದು? 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್ಗೆ ವೇಗದ ಸಂಚಾರ ಮಾಡೋ ಬೆಳಕು. ಬೆಳಕು 3 ಲಕ್ಷ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಸೊ ವಾಟ್ ಇಸ್ ದ ವೆಲಾಸಿಟಿ ಆಫ್ ಲೈಟ್? ವಾಟ್ ಇಸ್ ದ ವೆಲಾಸಿಟಿ ಆಫ್ ಲೈಟ್? 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಈಗೆಲ್ಲ ಒಂದು ಪಾಯಿಂಟ್ ಇದೆ ಅಲ್ಲಿ, ಸ್ಪೀಡ್ ಆಫ್ ಮತ್ತು ವೆಲಾಸಿಟಿ. ಸ್ಪೀಡ್ಗೂ ವೆಲಾಸಿಟಿ ವ್ಯತ್ಯಾಸ. ಹಾಗೆ ಬೆಳಗ್ಗೆ ಡಿಸ್ಕಸ್ ಮಾಡಿದ್ವಿ, ಮಾಸ್ಗೂ ವೆಯ್ಟ್ಗೂ ಡಿಫ್ರೆನ್ಸ್ ಡಿಸ್ಕಸ್ ಮಾಡಿದ್ವಿ. ಬಟ್ ಹೀಗೆ ಒಂದೊಂದೇ ಡಿಸ್ಕಸ್ ಮಾಡೋಣ ಬೇಸಿಕ್ ಟಾಪಿಕ್ಗಳು. ಸ್ಪೀಡ್ ಮತ್ತು ವೆಲಾಸಿಟಿ ಡಿಫ್ರೆನ್ಸ್ ಅಲ್ಲಿ. ಆಯ್ತಾ? ನಾನು ಬೆಂಗಳೂರಿಂದ ಧಾರವಾಡಕ್ಕೆ ಬಂದಾಗ ನಾನು ಬಂದಂಥ ಟ್ರೈನು 100 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡಲ್ಲಿ ಬಂತು. 100 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡಲ್ಲಿ ಬರ್ತಾ ಇತ್ತು. ಆಯ್ತಾ? ಅದು ಸ್ಪೀಡ್. 100 ಕಿಲೋಮೀಟರ್ ಪ್ರತಿ ಗಂಟೆ ದಿಕ್ಕಿನೆಡೆಗೆ, ದಟ್ ಇಸ್ ವೆಲಾಸಿಟಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಸೊ 100 ಕಿಲೋಮೀಟರ್ ಪ್ರತಿ ಗಂಟೆ ಅದು ಸ್ಪೀಡು. 100 ಕಿಲೋಮೀಟರ್ ಪ್ರತಿ ಗಂಟೆಗೆ ಯಾವ ದಿಕ್ಕಲ್ಲಿ ಡೈರೆಕ್ಷನ್ ಬಂದಾಗ ಅದು ವೆಲಾಸಿಟಿ. ಆಯ್ತಾ? ಈಗ ಇಲ್ಲಿ ಒಂದು ಬೆಳಕು, ಒಂದು ದೀಪ ಅನ್ಕೊಳ್ಳೋಣ. ಆ ದೀಪದ ಬೆಳಕು ಈ ಕಡೆನೂ ಹೋಗ್ತಾ ಇದೆ, ಈ ಕಡೆನೂ ಹೋಗ್ತಾ ಇದೆ, ಹೀಗೂ ಹೋಗ್ತಾರೆ, ಹೀಗೆ ಹೋಗ್ತಾರೆ. ಕರೆಕ್ಟಾ? ಸೊ ಈಗಿದ್ದಾಗ ನಾವು ಏನು ಕರಿಬೋದು? ಇದನ್ನ ಸ್ಪೀಡ್ ಆಫ್ ಲೈಟ್ ಅಂತ ಕರಿಬೋದು. ಕರಿಬೋದಾ? ಸ್ಪೀಡ್ ಕರಿಬೋದು. ಒಟ್ಟಲ್ಲಿ ವಾಟ್ ಎವರ್ ದ ಸ್ಪೀಡ್ ಆಫ್ ಲೈಟ್ ಇಷ್ಟು. ಸ್ಪೀಡ್ ಆಫ್ ಲೈಟ್ ಈಸ್ 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಇಷ್ಟು ವೇಗದಲ್ಲಿ ಸಂಚಾರ ಮಾಡೋ ಬೆಳಕೆ ಒಂದು ವರ್ಷದಿಂದ ಹೋಗುತ್ತೋ ಅಷ್ಟು ದೂರವನ್ನ ಲೈಟ್ ಇಯರ್ ಅಂತ ಕರಿತೀವಿ. which is equal to 9.461 into 10 to the power of 12 kilometer. ಎಷ್ಟು ದೂರ ಆಗುತ್ತೆ ಬೆಳಕು ಒಂದು ವರ್ಷದಲ್ಲಿ? ಒಂದು ವರ್ಷದ ಬೆಳಕು 9.461 9.461 into 10 to the power of 12 ಕಿಲೋಮೀಟರ್. ಅಷ್ಟು ದೂರ ಹೋಗುತ್ತೆ ಬೆಳಕು ಒಂದು ವರ್ಷದಲ್ಲಿ. ಅರ್ಥ ಆಯ್ತು ಹೇಳಿದ್ದು? ಕ್ಲಿಯರ್? ಯಾಕೆ ನಾವು ಬೆಳಕನ್ನೇ ತಗೋತೀವಿ ಅಂದ್ರೆ, ಅತಿ ವೇಗವಾಗಿ ಸಂಚಾರ ಮಾಡೋ ಬೆಳಕು, 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡೋ ಬೆಳಕೆ ಒಂದು ವರ್ಷ ಎಷ್ಟು ದೂರ ಹೋಗುತ್ತೋ ದಟ್ ಇಸ್ ಕಾಲ್ಡ್ ಲೈಟ್ ಇಯರ್. ಕ್ಲಿಯರಾ? ಅಂದ್ರೆ ಇವತ್ತು ಸೆಪ್ಟೆಂಬರ್ 9ಕ್ಕೆ ನಾವು ರಾಷ್ಟ್ರಂ ಅಕಾಡೆಮಿಯಿಂದ ಒಂದು ಬೆಳಕನ್ನ ಬಿಟ್ರೆ ಸೆಪ್ಟೆಂಬರ್ 9, 2025ವರೆಗೂ ಎಷ್ಟು ದೂರ ಆ ಬೆಳಕು ಹೋಗುತ್ತೋ ದಟ್ ಇಸ್ ಕಾಲ್ಡ್ ಲೈಟ್ ಇಯರ್. ಅರ್ಥ? ಅದ್ರ ಪ್ರಕಾರ ನಿಮಗೂ ಚೆನ್ನಾಗಿ ಗೊತ್ತಿದೆ. ಇವತ್ತು ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆ. ಭೂಮಿ, ಸೂರ್ಯನಿಂದ ಬೆಳಕು ಬರ್ತದ್ಯಾ? ಸೂರ್ಯನ ಬೆಳಕು ಬರೋದಕ್ಕೆ ಭೂಮಿ ತಲುಪೋದಕ್ಕೆ ಸುಮಾರು 8 ನಿಮಿಷ 13 ಸೆಕೆಂಡ್ ತಗೊಳುತ್ತೆ. ಅದತ್ರ 8 ನಿಮಿಷ ಇಟ್ಕೊಳ್ಳೋಣ. ಸೊ ಸೂರ್ಯನ ಬರೋ ಬೆಳಕು ಎಷ್ಟು ತಗೊಳುತ್ತೆ? 8 ನಿಮಿಷ ತಗೊಳುತ್ತೆ. ಅದೇ ರೀತಿ ಈ ಕಡೆ ಇಲ್ಲಿ ಬಂದಾಗ ಇವತ್ತು ಸೂರ್ಯನ ಬೆಳಕು ಹೊರಟ್ರೆ ಆ ಸೂರ್ಯನ ಬೆಳಕು ಈ ಗ್ಯಾಲಕ್ಸಿಯ ಸೆಂಟರ್ ಭಾಗಕ್ಕೆ ತಲುಪೋದಕ್ಕೆ ಎಷ್ಟು ವರ್ಷ ಬೇಕು? 26,000 ವರ್ಷ ಬೇಕು. ಅರ್ಥ? ಅಷ್ಟು ದೂರದಲ್ಲಿದೆ ನಮ್ಮ ಸೂರ್ಯ. ಅದೇ ರೀತಿ ಇವತ್ತು ಈ ಅಂಚಿನಿಂದ ಬೆಳಕು ಬಿಟ್ರೆ ಈ ಅಂಚು ತಲುಪೋದಕ್ಕೆ 1 ಲಕ್ಷ ವರ್ಷ ಬೇಕು. ಅಷ್ಟು ವಿಶಾಲವಾಗಿದೆ, ಅಗಾಧವಾಗಿದೆ ಈ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಅಷ್ಟು ದೊಡ್ಡದಾಗಿರೋ ಮಿಲ್ಕಿ ವೇ ಗ್ಯಾಲಕ್ಸಿನೇ ಒಂದು ನಾರ್ಮಲ್ ಗ್ಯಾಲಕ್ಸಿ ವಿಶ್ವದಲ್ಲಿ. ಆ ಥರ ಗ್ಯಾಲಕ್ಸಿ ಸುಮಾರು 200 ಬಿಲಿಯನ್ ಗ್ಯಾಲಕ್ಸಿಗಳಿದ್ದಾವೆ ನಮ್ಮ ಈ ವಿಶ್ವದಲ್ಲಿ. ಕರೆಕ್ಟಾ? ಕ್ಲಿಯರ್? ಅಂದ್ರೆ ಅತಿ ವೇಗವಾಗಿ ಸಂಚಾರ ಮಾಡೋ ಬೆಳಕೆ ಇವತ್ತಿಲ್ಲಿಂದ ಹೊರಟ್ರೆ ಅದು ತಲುಪ ಎಷ್ಟು ವರ್ಷ ಬೇಕು? 1 ಲಕ್ಷ ವರ್ಷ ಬೇಕು. ಅಷ್ಟು ವಿಶಾಲವಾಗಿದೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಅರ್ಥ ಆಗ್ಲಿಲ್ವಾ? ಅದೇ ರೀತಿ ಸೂರ್ಯನ ಮೈಯಿಂದ ಇವತ್ತು ಬೆಳಕು ಹೊರಟ್ರೆ ಆ ಬೆಳಕು ಆಕಾಶಕ್ಕೆ ಸೆಂಟರ್ ಭಾಗ ತಲುಪ ಎಷ್ಟು ವರ್ಷ ಬೇಕು? 26,000 30,000 ವರ್ಷ ಬೇಕು. ಇಷ್ಟು ಅರ್ಥ ಆಯ್ತಾ? ಕ್ಲಿಯರ್? ಸೊ ವಾಟ್ ಇಸ್ ಲೈಟ್ ಇಯರ್? ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year ಇಸ್ ಕಾಲ್ಡ್ ಲೈಟ್ ಇಯರ್. ಕರೆಕ್ಟಾ? ಕ್ಲಿಯರ್? ಸೊ ಅದೇ ರೀತಿ ಆಮೇಲೆ ನೀವು ಅಫ್ಕೋರ್ಸ್ ನಿಮಗೆ ಬೇಸಿಕ್ ವಿಷಯಗಳು ಗೊತ್ತಿರುತ್ತೆ. ಈ ನಮ್ಮ ವಿಶ್ವದಲ್ಲಿ
ಪ್ರತಿಯೊಂದು ವಸ್ತು, ಪ್ರತಿಯೊಂದು ಕಾಯ ಮತ್ತೊಂದು ಕಾಯದ ಸುತ್ತ ಸುತ್ತಾ ಇರುತ್ತೆ. In this universe, every body is moving around, orbiting around some other body. Right? For example, ಭೂಮಿ ಸುತ್ತ ಚಂದ್ರ ಸುತ್ತಾ ಇದೆ, ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಮತ್ತೊಂದು ಸುತ್ತ ಸುತ್ತಾನೆ ಇರುತ್ತೆ. ಸೊ ಭೂಮಿ ಸುತ್ತ ಚಂದ್ರ ಸುತ್ತಾ ಇದ್ರೆ, ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದ್ರೆ, ಅದೇ ರೀತಿ ಈ ನಮ್ಮ ಆಕಾಶಗಳ ಸುತ್ತ ಸೂರ್ಯನ ಸುತ್ತಾ ಇರ್ತಾನೆ, ಗೊತ್ತಾ? ಸೊ ಹೇಗೆ ಭೂಮಿ ಸುತ್ತ ಚಂದ್ರ ಸುತ್ತಾ ಇದನೋ, ಹೇಗೆ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆಯೋ, ಅದೇ ರೀತಿ ಮಿಲ್ಕಿ ವೇ ಸುತ್ತ ನಮ್ಮ ಸೂರ್ಯನೇ ಒಂದು ಸರ್ಕಲ್ ಆಗ್ತಾ ಇರ್ತಾನೆ. ಕ್ಲಿಯರ್? ಅರ್ಥ ಆಗಿಲ್ವಾ? ಬರ್ಕೊಳ್ಳಿ. ಸೊ ಏನಂತ ಬರ್ಕೋತೀರಾ? ಭೂಮಿ ಸೂರ್ಯನ ಸುತ್ತ ಭೂಮಿ ಒಂದ್ಸಲ ಸುತ್ತೋದಕ್ಕೆ ಎಷ್ಟು ತಗೊಳುತ್ತೆ? ಸೂರ್ಯನ ಸುತ್ತ ಭೂಮಿ ಒಂದು ಸುತ್ತ ಹಾಕಕ್ಕೆ ಎಷ್ಟು ತಗೊಳುತ್ತೆ? 365.25 ಡೇಸ್ ತಗೊಳುತ್ತೆ. ಅದನ್ನ ನಾವು ಇಯರ್ ಅಂತ ಕರಿತೀವಿ, ಇಯರ್ ಅಂತ ಕರಿತೀವಿ. ಕರೆಕ್ಟಾ? ಅದೇ ರೀತಿ ಸೂರ್ಯ ಆಕಾಶಕ್ಕೆ ಸುತ್ತ ಒಂದು ಸುತ್ತ ಹಾಕೋದಕ್ಕೆ ಅದನ್ನ ನಾವು ಗ್ಯಾಲಕ್ಟಿಕ್ ಇಯರ್ ಅಥವಾ ಕಾಸ್ಮಿಕ್ ಇಯರ್ ಅಂತ ಕರಿತೀವಿ. ಬರ್ಕೊಳ್ಳಿ. ಗ್ಯಾಲಕ್ಟಿಕ್ ಇಯರ್ ಆರ್ ಕಾಸ್ಮಿಕ್ ಇಯರ್ ಅಂತ ಕರಿತೀವಿ. ಗ್ಯಾಲಕ್ಟಿಕ್ ಇಯರ್ ಆರ್ ಕಾಸ್ಮಿಕ್ ಇಯರ್ ಅಂತ ಕರಿತೀವಿ. ಅದು ಬರ್ಕೊಂಡಿದ್ದು ಇಟ್ಸ್ ಅಬೌಟ್ 225 to 230 million ಇಯರ್ಸ್. ಅದರ ಅರ್ಥ ಏನು? ಸೂರ್ಯನ ಸುತ್ತ ಭೂಮಿ ಒಂದು ಸುತ್ತ ಹಾಕೋದಕ್ಕೆ 365.2 ದಿನ ತಗೊಂಡ್ರೆ, ಅದೇ ಸೂರ್ಯ ಆಕಾಶಗಂಗೆ ಸುತ್ತ ಒಮ್ಮೆ ಒಂದು ಬಾರಿ ಪರಿಭ್ರಮಿಸೋದಕ್ಕೆ ತಗೊಳ್ಳೋ ಟೈಮ್ ಎಷ್ಟು? 225 million ಇಯರ್ಸ್. 225 million ಇಯರ್ಸ್. ಅರ್ಥ? ಅದಂತ ಕರಿತೀವಿ ನಾವು. ಅದನ್ನ ನಾವು ಗ್ಯಾಲಕ್ಟಿಕ್ ಇಯರ್ ಆರ್ ಕಾಸ್ಮಿಕ್ ಇಯರ್ ಅಂತ ಕರಿತೀವಿ. ಕ್ಲಿಯರ್? ಕ್ಲಿಯರ್ ಗೈಸ್? ಅರ್ಥ? ಸೊ ಭೂಮಿ ಸುತ್ತ ಚಂದ್ರ ಸುತ್ತಾ ಇದೆ, ಸೂರ್ಯನ ಸುತ್ತ ಭೂಮಿ ಮತ್ತು ಬೇರೆ ಗ್ರಹಗಳು ಆಕಾಶಕಾಯಗಳು ಸುತ್ತಾ ಇದ್ದಾವೆ. ಅದೇ ರೀತಿ ಈ ನಮ್ಮ ಆಕಾಶಗಂಗೆ ಮಿಲ್ಕಿ ವೇ ಸುತ್ತ ಸೂರ್ಯ ಪರಿಭ್ರಮಿಸ್ತಾ ಇದ್ದಾನೆ. ದ ಸನ್ ಇಸ್ ಆರ್ಬಿಟಿಂಗ್ ಅರೌಂಡ್ ದ ಮಿಲ್ಕಿ ವೇ ಗ್ಯಾಲಕ್ಸಿ ಅಂಡ್ ಹಿ ಟೇಕ್ಸ್ ನಿಯರ್ಲಿ 225 to 230 million ಇಯರ್ಸ್ ಟು ಕಂಪ್ಲೀಟ್ ಒನ್ ಆರ್ಬಿಟ್. ಆಯ್ತಾ? ಸುಮಾರು 225ರಿಂದ 230 ಮಿಲಿಯನ್ ವರ್ಷ ತಗೊಳ್ತಾನೆ ಒಮ್ಮೆ ಪರಿಭ್ರಮಿಸಲು. ಯಾರು ಸುತ್ತ? ಆಕಾಶಗಂಗೆ ಅಥವಾ ಮಿಲ್ಕಿ ವೇ ಸುತ್ತ. ಅಂಡ್ ಇಟ್ ಈಸ್ ಕಾಲ್ಡ್ ವಾಟ್? ಕಾಸ್ಮಿಕ್ ಇಯರ್ ಆರ್ ಗ್ಯಾಲಕ್ಟಿಕ್ ಇಯರ್. ಇದನ್ನ ತೇಜೋ ರಾಶಿ ವರ್ಷ ಅಂತ ಕರಿತೀವಿ. ಬರ್ಕೊಳ್ಳಿ. ತೇಜೋ ರಾಶಿ ವರ್ಷ, ಕಾಸ್ಮಿಕ್ ಇಯರ್ ಆರ್ ಗ್ಯಾಲಕ್ಟಿಕ್ ಇಯರ್, ತೇಜೋ ರಾಶಿ ವರ್ಷ ಅಂತ ಕರಿತೀವಿ. ಸೊ ಮಿಲ್ಕಿ ವೇ ಟಾಪಿಕ್ ನಾವು ಚಿಕ್ಕದಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮಿಲ್ಕಿ ವೇ ಇಸ್ ಎ ಬಾರ್ಡ್ ಸ್ಪೈರಲ್ ಗ್ಯಾಲಕ್ಸಿ, ಎಸ್ ಬಿ ಗ್ಯಾಲಕ್ಸಿ. ಈ ಎಸ್ ಬಿ ಗ್ಯಾಲಕ್ಸಿಯಲ್ಲಿ ಸೆಂಟ್ರಲಿ ಶಲಾಕೆ ತರ ಆಕಾರ ಇದ್ದು, ಬಾರ್ ಲೈಕ್ ಸ್ಟ್ರಕ್ಚರ್ ಇದ್ದು, ಅವುಗಳ ಅಂಚಿನಿಂದ 2 ಮೇಜರ್ ಆರ್ಮ್ಸ್, ಯಾವ್ದು ನೋಡಿ? 2 ಮೇಜರ್ ಆರ್ಮ್ಸ್ ಯಾವುದು? ಸ್ಕುಟಮ್, ಸೆಂಟೋರಸ್ ಅಂಡ್ ಪರ್ಸಿಯಸ್. ಅಂಡ್ 2 ಮೈನರ್ ಆರ್ಮ್ಸ್ ಯಾವುದು? ನಾರ್ಮ್ ಅಂಡ್ ಸಜಿಟೇರಿಯಸ್. ಹೊರಗೆ ಸಾಗ್ತಾ ಇದ್ದು, ಆ ಸಜಿಟೇರಿಯಸ್ ಅನ್ನೋ ಸಜಿಟೇರಿಯಸ್ ಅನ್ನೋ ಒಂದು ಮೈನರ್ ಆರ್ಮ್, ಚಿಕ್ಕ ಕಿರು ಬಾಹುವಿನಿಂದ ಒಂದು ಹೊರ ಚಚಿಕೆ ಇದೆ. ಅದ ಹೆಸರೇನು? ಓರಿಯಾನ್. ಆ ಓರಿಯಾನ್ ಬಾಹುವಿನಲ್ಲೇ ನಮ್ಮ ಸೂರ್ಯ ತನ್ನ ಪರಿವಾರ ಸಮೇತ ಇರೋದು. ಓಕೆ, ಕ್ಲಿಯರ್? ಎಲ್ಲಿದೆ ಅಂತ ಗೊತ್ತಾಯ್ತು. ಆ ನಮ್ಮ ಸೂರ್ಯ ಮತ್ತು ಪರಿವಾರ ಸಮೇತ ಓರಿಯಾನ್ ಬಾಹುವಿನಲ್ಲಿರುವಂಥ ಸೂರ್ಯ ಆಕಾಶಗಂಗೆಯ ಕೇಂದ್ರ ಭಾಗದಿಂದ ಎಷ್ಟು? 26,000ರಿಂದ 30,000 ಜ್ಯೋತಿರ್ವರ್ಷ ಲೈಟ್ ಇಯರ್ಸ್ ದೂರಲ್ಲಿದೆ. ಕರೆಕ್ಟಾ? ಅಷ್ಟು ಗೊತ್ತಾಯ್ತು. ಆಕಾಶ ಕೇಂದ್ರ ಭಾಗದಲ್ಲಿ ಬೇರೆ ಗ್ಯಾಲಕ್ಸಿಗಳಿರೋ ಹಾಗೆ ನಮ್ಮ ಆಕಾಶಗಂಗೆ ಕೇಂದ್ರ ಭಾಗದಲ್ಲೂ ಕೂಡ ಒಂದು ಸೂಪರ್ ಮ್ಯಾಸಿವ್ ಮಹಾದೈತ್ಯ ಕಪ್ಪು ಕುಳಿ ಇದೆ. ಅದ ಹೆಸರೇನು? ಸಜಿಟೇರಿಯಸ್ ಎ ಸ್ಟಾರ್. ಈ ಸಜಿಟೇರಿಯಸ್ ಎ ಸ್ಟಾರ್ ಇಂದ ನಮ್ಮ ಸೂರ್ಯ ಸುಮಾರು 26,000 ಕಿಲೋಮೀಟರ್ ದೂರದಲ್ಲಿ, ಅಲ್ಲ 26,000
ಜ್ಯೋತಿರ್ವರ್ಷ ದೂರ. ಕ್ಲಿಯರಾ? ಮುಗಿತಾ? ಅಷ್ಟಾದ್ಮೇಲೆ ಆಕಾಶಗಂಗೆಯ ಕೇಂದ್ರ ಭಾಗನ ಎಂತ ಕರಿತೀವಿ? ಬಲ್ಜ್ ಅಂತ. ಹೊರ ಟಚ್ಕನ ಡಿಸ್ಕ್ ಅಂತ. ಎಷ್ಟು ವಿಶಾಲವಾಗಿದೆ ಅಂದ್ರೆ ಈ ಡಿಸ್ಕ್ ಅಥವಾ ಆಕಾಶಗಂಗೆಯ ವ್ಯಾಸ ಡಯಾಮೀಟರ್ 1,00,000 ಜ್ಯೋತಿರ್ವರ್ಷ. ಅಂದ್ರೆ ಒಂದು ಅಂಚಿನಿಂದ ನಾವು ಬೆಳಕು ಬಿಟ್ರೆ ಆ ಎಷ್ಟು ವರ್ಷ ಬೇಕು? 1,00,000 ವರ್ಷ ಬೇಕು. ಕ್ಲಿಯರ್? ಅಷ್ಟಾದ್ಮೇಲೆ ಲೈಟ್ ಇಯರ್ ಅಂದ್ರೆ ಏನು ಡಿಸ್ಕಸ್ ಮಾಡಿದ್ವಿ. ವಾಟ್ ಇಸ್ ಲೈಟ್ ಇಯರ್? ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year. 1 ವರ್ಷ ಅವಧಿಯಲ್ಲಿ ಬೆಳಕು ಕ್ರಮಿಸುವಂತಹ ದೂರವನ್ನು ಕರಿತೀವಿ ಜ್ಯೋತಿರ್ವರ್ಷ ಅಂತ ಕರಿತೀವಿ. ಯಾಕೆಂದ್ರೆ ಅತಿ ವೇಗ ಸಂಚಾರ ಮಾಡಿದ ಯಾವುದು? ಬೆಳಕು. ಎಷ್ಟು? 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ಗೆ. ಇಷ್ಟು ವೇಗ ಸಂಚಾರ ಮಾಡೋ ಬೆಳಕ್ಕೆ 1 ವರ್ಷ ಎಷ್ಟು ದೂರ ಹೋಗುತ್ತೆ? 9.461 into 10⁻12 ಕಿಲೋಮೀಟರ್. ಕ್ಲಿಯರ್? ಎಲ್ಲ ಕ್ಲಿಯರ್? ಇಷ್ಟ ಆಗುತ್ತಾ? ಈಗ ನಾವು ಯೂನಿವರ್ಸ್ ಅಲ್ಲಿ 5% ಬಂದ್ವಿ. 5% ಗ್ಯಾಲಕ್ಸಿಗೆ ಬಂದ್ವಿ. ಗ್ಯಾಲಕ್ಸಿಯಿಂದ ಮಿಲ್ಕಿ ವೇಗೆ ಬಂದ್ವಿ. ಈಗ ಮಿಲ್ಕಿ ವೇದಲ್ಲಿ ಹೋಗೋಣ ಸೋಲಾರ್ ಸಿಸ್ಟಮ್ ಗೊತ್ತಲ್ಲ. ಸೋಲಾರ್ ಸಿಸ್ಟಮ್ ಸೌರಮಂಡಲ, ಸೌರವ್ಯೂಹದ ಶುರು ಮಾಡೋಣ. ಕ್ಲಿಯರ್? ನೀವು 8ನೇ ಕ್ಲಾಸಲ್ಲಿ ನಿಮ್ಮ ಸ್ಕೂಲಲ್ಲಿ ಸೌರಮಂಡಲ ಓದಿರ್ತೀರಾ. ಆದ್ರೆ ಈಗ ನಾವು ಓದೋ ಸೌರಮಂಡಲನೇ ಬೇರೆ, ಅಂದರೆ ಬೇರೆ ರೀತಿಯಲ್ಲಿ, ಬೇರೆ ಅಲ್ಲ ಬೇರೆ ರೀತಿಯಲ್ಲಿ. ಯಾಕಂದರೆ ನಮಗೆ ಈ ಸ್ಪೇಸ್ ಟೆಕ್ನಾಲಜಿಗೆ ಚಾಪ್ಟರ್ಗೆ ಏನು ಬೇಕು ಆ ರೀತಿಯಾದಲ್ಲಿ ಡಿಸ್ಕಸ್ ಮಾಡೋಣ. ಸೋಲಾರ್ ಸಿಸ್ಟಮ್ ಅಂದರೆ ಏನು, ಹೇಗೆ ಅಂತ. ಕ್ಲಿಯರಾ? ಕ್ಲಿಯರ್? ಓಕೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಈ ಸೋಲಾರ್ ಸಿಸ್ಟಮಲ್ಲಿ ಈ ಸೋಲಾರ್ ಸಿಸ್ಟಮ್ ಸೌರಮಂಡಲ ಸೌರವ್ಯೂಹ ಅನ್ನೋ ಪರಿವಾರದಲ್ಲಿ ಈ ಪರಿವಾರದ ಅಧಿಪತಿ ಯಾರು? ಸೂರ್ಯ. ಸೂರ್ಯ ಆದ ಮೇಲೆ ಇರುವಂತಹ ಸದಸ್ಯರುಗಳು ಯಾರ್ಯಾರು? ಮೆರ್ಕುರಿ, ವೀನಸ್, ಅರ್ತ್, ಮಾರ್ಸ್. ಆಮೇಲೆ ವೆರಿ ಗುಡ್. ಆಮೇಲೆ ಬರುವಂಥದ್ದು ಡಯಾಗ್ರಾಮ್ ಬರ್ಕೊಳ್ರಿ. ನನಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಬರ್ಕೊಂಡು ಡಯಾಗ್ರಾಮ್. ಬುಧ, ಶುಕ್ರ, ಪೃಥ್ವಿ, ಮಂಗಳ, ಗುರು, ಶನಿ, ಯುರಾನಸ್, ನೆಪ್ಚೂನ್. ರೈಟ್? ಸೊ ಈ ಸೋಲಾರ್ ಸಿಸ್ಟಮ್ ಸೌರಮಂಡಲ ಸೌರವ್ಯೂಹ ಪರಿವಾರದಲ್ಲಿ ಎಂಟೈರ್ ಫ್ಯಾಮಿಲಿಯಲ್ಲಿ ಈ ಪರಿವಾರದ ಮುಖ್ಯಸ್ಥ ಅಧಿಪತಿ ಯಾರು? ಹೆಡ್ ಯಾರು? ದ ಸನ್. ಒಂದು ಮಧ್ಯಮ ಗಾತ್ರದ ನಕ್ಷತ್ರ, ಮೀಡಿಯಂ ಸೈಜ್ ಸ್ಟಾರ್. ಈ ಸನ್ ಸುತ್ತ ಪರಿಭ್ರಮಿಸ್ತಾ ಇರುವಂತಹ ಇತರೆ ಪರಿವಾರ ಅಥವಾ ಸದಸ್ಯ ಅಥವಾ ಆಕಾಶಕಾಯಿಗಳು ಯಾರ್ಯಾರು? ಮೆರ್ಕುರಿ, ವೀನಸ್, ಅರ್ತ್, ಮಾರ್ಸ್. ಅದಾದ್ಮೇಲೆ ಬರುವಂಥದ್ದು ಮಧ್ಯದಲ್ಲಿ ಕ್ಷುದ್ರ ಗ್ರಹಗಳ ಪಟ್ಟಿ, ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ಬರುವಂಥದ್ದು ಜುಪಿಟರ್, ಸ್ಯಾಟರ್ನ್, ಯುರಾನಸ್, ನೆಪ್ಚೂನ್. ಆಯ್ತಾ? ಬರ್ಕೊಳ್ಳಿ. ಸೂರ್ಯ, ಅಲ್ಲಿ ಆ ಡಯಾಗ್ರಾಮ್ ಬರೆಯೋಕ್ಕೂ ಕೂಡ ಕಾರಣಗಳಿದಾವೆ. ಸೂಕ್ಷ್ಮ ಗಮನಿಸಿದ್ರೆ ಮೆರ್ಕೂರಿಗಿಂತ ದೊಡ್ಡದು ವೀನಸ್, ವೀನಸ್ ದೊಡ್ಡದು ಅರ್ತ್, ಆಮೇಲೆ ಚಿಕ್ಕದು ಮಾರ್ಸ್, ಆಮೇಲೆ ಜುಪಿಟರ್ ನೋಡ್ರಿ ಕೂಡ ಸೈಜ್ ಕಡಿಮೆ ಮಾಡ್ತಾ ಇದ್ದೀವಿ. ಜುಪಿಟರ್, ಸ್ಯಾಟರ್ನ್, ಯುರಾನಸ್, ನೆಪ್ಚೂನ್ ಕೂಡ ಸೈಜ್ ಕಡಿಮೆ ಆಗ್ತಾರೆ ಜುಪಿಟರ್ ಆದ್ಮೇಲೆ. ಇನ್ನೊಂದು ವಿಷಯ ಗಮನಿಸಿದ್ದೀರಾ ಅಂದ್ರೆ ಜುಪಿಟರ್ ನಮಗೆಲ್ಲ ಗೊತ್ತಿರೋ ಹಾಗೆ ತಿಳಿದಿರೋ ಪಟ್ಟಿಗೆ ಶನಿ ಗ್ರಹಕ್ಕೆ ಮಾತ್ರ ಉಂಗುರಗಳಿದಾವೆ ಅನ್ಕೊಂಡಿದೀವಿ. ಇಟ್ಸ್ ರಾಂಗ್. ಜುಪಿಟರ್, ಸ್ಯಾಟರ್ನ್, ಯುರಾನಸ್, ನೆಪ್ಚೂನ್ ಉಂಗುರಗಳಿದಾವೆ.
ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಲಕ್ಷಾಂತರ ವರ್ಷಗಳ ಹಿಂದೆ, ಕೋಟ್ಯಾಂತರ ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಈವನ್ ನಮ್ಮ ಭೂಮಿಗೂ ಕೂಡ ಉಂಗುರಗಳಿತ್ತು. ಗೊತ್ತಾ? ಭೂಮಿ ಕೂಡ ಉಂಗುರಗಳಿತ್ತು. ಆ ಉಂಗುರಗಳೇನಿಲ್ಲ, ರಿಂಗನೇನಿಲ್ಲ, ಸಣ್ಣ ಸಣ್ಣ ಚೂರುಗಳ ರಿಂಗ್ಗಳು, ಸಣ್ಣ ಸಣ್ಣ ಕಲ್ಲು ಗಿಲ್ಲು, ಆಯ್ತಾ, ಚೂರುಗಳು ಪಾರುಗಳು ಇವೆಲ್ಲ ಸೇರಿ ರಿಂಗ್ ಆಗ್ತವೆ. ಅದನ್ನ ಉಂಗುರ ಅಂತ ಕರಿತೀವಿ. ಆ ಸಣ್ಣ ಸಣ್ಣ ಕಲ್ಲು ಚೂರು ಪಾರುಗಳು ಅಥವಾ ತುಣುಕುಗಳು ಇದ್ದಂತಹ ಆ ಉಂಗುರ ಎಲ್ಲ ಸೇರ್ಕೊಂಡೆ ಭೂಮಿ ಸುತ್ತ ಚಂದ್ರಮ ಸೃಷ್ಟಿಯಾಗೋದು. ಅದೇ ಲಕ್ಷಾಂತರ ವರ್ಷಗಳ ಹಿಂದೆ ಚಂದ್ರನ ಉಗಮದ ಮುಂಚೆ, ಬಿಫೋರ್ ದ ಒರಿಜಿನ್ ಆಫ್ ಮೂನ್, ನಮ್ಮ ಭೂಮಿಗೂ ಸುತ್ತ ಕೂಡ ಒಂದು ಉಂಗುರ ಇತ್ತು. ಆ ಉಂಗುರ ತರಿದ್ದಂತಹ ಚೂರುಗಳೆಲ್ಲ ಸೇರಿಕೊಂಡು ಚಂದ್ರ ಆಯಿತು. ಅದೇ ಇವತ್ತು ಭೂಮಿ ಸುತ್ತಾ ಇದೆ. ಆದರೆ ಇವತ್ತವರು ಕೂಡ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ 4 ಕೂಡ ಉಂಗುರಗಳಿದ್ದಾವೆ. ಒಟ್ಟಾರೆಯಾಗಿ ನೀವು ಬೋರ್ಡ್ ನೋಡೋ ಪ್ರಕಾರ ಸೂರ್ಯ ಅಧಿಪತಿ, ಹೆಡ್ ಆಫ್ ದ ಫ್ಯಾಮಿಲಿ, ಮತ್ತು 8 ಗ್ರಹಗಳಿದ್ದಾವೆ. ಕಾಣ್ತದೆ 8 ಗ್ರಹಗಳು. ಆ 8 ಗ್ರಹಗಳು ಯಾವ್ದು? ಮೆರ್ಕುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನಸ್, ನೆಪ್ಚೂನ್. ಈ 8 ಗ್ರಹಗಳನ್ನ 2 ಗುಂಪಾಗಿ ವಿಂಗಡಿಸೋದು ಮಧ್ಯದಲ್ಲಿರುವಂತಹ ಶುದ್ಧ ಗ್ರಹಗಳ ಪಟ್ಟಿ, ಆಸ್ಟ್ರಾಯ್ಡ್ ಬೆಲ್ಟ್. ಆಸ್ಟ್ರಾಯ್ಡ್ ಬೆಲ್ಟ್. ಸೊ ಮೊದಲಿರುವಂತಹ ಶುದ್ಧ ಗ್ರಹಗಳ ಪಟ್ಟಿ ಆಸ್ಟ್ರಾಯ್ಡ್ ಬೆಲ್ಟ್ 8 ಗ್ರಹಗಳನ್ನ 2 ಗುಂಪಿನಲ್ಲಿ ವಿಂಗಡಿಸುತ್ತೆ ಅಥವಾ ವರ್ಗೀಕರಿಸುತ್ತೆ. ಎಸ್, ಆ ಗುಂಪು ಯಾವುದು ಅಂದ್ರೆ ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್. ಒಳಗ್ರಹಗಳು, ಬಾಹ್ಯ ಗ್ರಹಗಳು. ಬರ್ಕೊಳ್ಳಿ, ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್. ಅಂತರ್ಗ್ರಹಗಳು, ಒಳಗ್ರಹಗಳು, ಬಾಹ್ಯ ಗ್ರಹಗಳು. ಒಳಗ್ರಹಗಳು, ಬಾಹ್ಯ ಗ್ರಹಗಳು. ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್. ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್. ಇನ್ನರ್ ಪ್ಲಾನೆಟ್ಸ್ ಮತ್ತು ಔಟರ್ ಪ್ಲಾನೆಟ್ಸ್. ಆಯ್ತಾ? ಅದಾದ್ಮೇಲೆ ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಇದೆಯಲ್ಲ, ಇದು ಘನರೂಪದ ಗ್ರಹಗಳು. ಬರ್ಕೊಳ್ಳಿ, ಸಾಲಿಡ್ ಪ್ಲಾನೆಟ್ಸ್ ಘನರೂಪದ ಗ್ರಹಗಳು. ಯಾವುದು? ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್. ಸಾಲಿಡ್ ಪ್ಲಾನೆಟ್ಸ್, ಘನರೂಪದ ಗ್ರಹಗಳು. ಆದರೆ ಜುಪಿಟರ್, ಸ್ಯಾಟರ್ನ್, ನೆಪ್ಚೂನ್ ಉಂಟು ಅನಿಲ ರೂಪದ ಗ್ರಹಗಳು. ಗೇಷಿಯಸ್ ಪ್ಲಾನೆಟ್ಸ್. ಗೇಷಿಯಸ್, GASEOUS, gaseous planets. ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಇವುಗಳನ್ನ ಶಿಲಾಗ್ರಹಗಳು, ರಾಕಿ ಪ್ಲಾನೆಟ್ಸ್ ಅಂತ ಕರೀತಾರೆ. ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ನ ಶಿಲಾಗ್ರಹಗಳು, ರಾಕಿ ಪ್ಲಾನೆಟ್ಸ್ ಅಂತ ಕರೀತಾರೆ. ಅದೇ ಜುಪಿಟರ್, ಸ್ಯಾಟರ್ನ್, ನೆಪ್ಚೂನ್ ಅನಿಲ ದೈತ್ಯಗಳು, ಗೇಷಿಯಸ್ ಜೈಂಟ್ಸ್ ಅಂತ ಕರೀತಾರೆ. ಅನಿಲ ದೈತ್ಯಗಳು, ಗೇಷಿಯಸ್ ಜೈಂಟ್ಸ್. ಆಯ್ತಾ? ಸೊ ಯಾವ್ದು? ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ನ ಗೇಷಿಯಸ್ ಜೈಂಟ್ಸ್. ಯಾವುದು? ಗೇಷಿಯಸ್ ಅನಿಲ ದೈತ್ಯಗಳು, ಗೇಷಿಯಸ್ ಜೈಂಟ್ಸ್ ಅಂತ ಕರಿತೀವಿ. ಈ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಅಲ್ಲಿ ಈ 4ರಲ್ಲಿ ಯುರೇನಸ್ ಮತ್ತು ನೆಪ್ಚೂನ್ ತುಂಬಾ ದೂರ ಇದೆ. ಅಂದ್ರೆ ಸೂರ್ಯನ ದೂರ ಇದೆ, ಸದ್ಯಕ್ಕೆ ದೂರ ಇರೋದ್ರಿಂದ ಸೂರ್ಯ ದೂರ ಹೋದಷ್ಟು ಟೆಂಪರೇಚರ್ ಕಡಿಮೆ ಆಗೋದ್ರಿಂದ ಇವುಗಳು ಹಿಮದ ರೂಪದಲ್ಲಿದ್ದಾವೆ. ಯಾವುದು? ಇವೆರಡು. ಅದಕ್ಕೆ ಯುರೇನಸ್ ಮತ್ತು ನೆಪ್ಚೂನ್ ನ ಐಸಿ ಜೈಂಟ್ಸ್ ಅಂತ ಕರಿತೀವಿ. ಐಸಿ ಜೈಂಟ್ಸ್, ಹಿಮದೈತ್ಯಗಳು ಅಂತ ಕರೀಬಹುದು. ಐಸಿ ಜೈಂಟ್ಸ್ ಅಂತ ಕರಿತೀವಿ. ಯಾರ್ಯಾರನ್ನ? ಯುರೇನಸ್ ಮತ್ತು ನೆಪ್ಚೂನ್ ನ. ಆಯ್ತಾ? ಕ್ಲಿಯರ್? ಐಸಿ ಜೈಂಟ್ಸ್, ಹಿಮದೈತ್ಯಗಳು ಅಂತ ಕರಿತೀವಿ. ಅದಾದ್ಮೇಲೆ ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಇವು 4 ಕೂಡ ನೋಡೋದಕ್ಕೆ ಅಂದ್ರೆ ಭೂಮಿ ತರನೇ ಕಾಣ್ತವೆ. ಅದಕ್ಕೆ ಈ 4ನ್ನ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಯಾರನ್ನ? ಮೆರ್ಕ್ಯುರಿ, ವೀನಸ್, ಅರ್ತ್ ಮತ್ತು ಮಾರ್ಸ್ ನ ಟೆರೆಸ್ಟ್ರಿಯಲ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಟೆರೆಸ್ಟ್ರಿಯಲ್ ಅನ್ನೋ ಪದದಲ್ಲಿ ಟೆರ್ರಾ ಅಂದ್ರೆ ಅರ್ಥ ಭೂಮಿ ಅಂತ ಅರ್ಥ, ಮಣ್ಣು ಅಂತ ಅರ್ಥ. ಸೊ ಟೆರೆಸ್ಟ್ರಿಯಲ್ ಪದದಲ್ಲಿ
ಟೆರ್ರಾ ಅಂದ್ರೆ ಟೆರ್ರಾ ಅಂದ್ರೆ ಅರ್ಥ ಭೂಮಿ ಅಂತ ಅರ್ಥ. ಕ್ಲಿಯರ್? ಅದಕ್ಕೆ ಕನ್ನಡದಲ್ಲಿ ಭೌಮ್ಯ ಗ್ರಹಗಳು, ಭೌಮ್ಯ ಗ್ರಹಗಳು ಅಂತ ಕರಿತೀವಿ. ಭೌಮ್ಯ ಗ್ರಹಗಳು. ಕ್ಲಿಯರ್? ಓಕೆನಾ? ಆದ್ಮೇಲೆ ಜುಪಿಟರ್, ಸ್ಯಾಟರ್ನ್, ನೆಪ್ಚೂನ್ ಇದಾವಲ್ಲ, ಇದು ನೋಡಕ್ಕೆ ಗುರು ತರ ಕಾಣ್ತದೆ. ಅದಕ್ಕೆ ಈ 4ನ್ನ ಜೋವಿಯನ್ ಪ್ಲಾನೆಟ್ಸ್, ಜೋವಿಯನ್ ಗ್ರಹಗಳು, ಗುರುತರಾದ ಗ್ರಹಗಳು, ಜೋವಿಯನ್ ಪ್ಲಾನೆಟ್ಸ್, ಗುರುತರಾದ ಗ್ರಹಗಳು ಅಂತ ಕರಿತೀವಿ. ಆಯ್ತಾ? ಜುಪಿಟರ್, ಸ್ಯಾಟರ್ನ್, ನೆಪ್ಚೂನ್ ಏನು? ಗುರುತರಹದ ಗ್ರಹಗಳು, ಜೋವಿಯನ್ ಗ್ರಹಗಳು, ಜೋನ್ ಕಾಣಿಸುತ್ತೆ. ಕ್ಲಿಯರ್? ಸೊ ಏನ್ ಗೊತ್ತೈತೆ ಈಗ? 8 ಗ್ರಹಗಳನ್ನ 2 ಗುಂಪಲ್ಲಿ ವಿಂಗಡಿಸೋದು, ಮಧ್ಯದಲ್ಲಿ ಕಂಡು ಬರುವಂತಹ ಶುದ್ಧ ಗ್ರಹಗಳ ಪಟ್ಟಿ. ದಿ ಆಸ್ಟ್ರಾಯ್ಡ್ ಬೆಲ್ಟ್ ಡಿವೈಡ್ಸ್ 8 planets into 2 groups. ಯಾವ್ದದು? ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್. ಆಯ್ತಾ? ಆಮೇಲೆ ಸಾಲಿಡ್ ಪ್ಲಾನೆಟ್ಸ್, ಗೇಷಿಯಸ್ ಪ್ಲಾನೆಟ್ಸ್, ರಾಕಿ ಪ್ಲಾನೆಟ್ಸ್, ಗೇಷಿಯಸ್ ಜಾಯಿಂಟ್ಸ್. ಆಯ್ತಾ? ಅದರಲ್ಲಿ 2 ಅದು ಐಸಿ ಜಾಯಿಂಟ್ಸ್ ಅಥವಾ ಹಿಮಗ್ರಹಗಳು. ಅದಾದ್ಮೇಲೆ ಸೂಕ್ಷ್ಮ ನೋಡಿ ನೀಟಾಗಿ ಬೋರ್ಡ್ ಮೇಲೆ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ 4 ಗ್ರಹಗಳಿಗೂ ಉಂಗುರಗಳಿದಾವೆ ಸುತ್ತ. ಅದಕ್ಕೆ ಇವುಗಳನ್ನ ಉಂಗುರ ಉಳ್ಳಂತ ಗ್ರಹಗಳು ಅಂತ ಕರಿತೀವಿ. ಬರ್ಕೊಳ್ಳಿ. ರಿಂಗ್ಡ್ ಪ್ಲಾನೆಟ್ಸ್, RINGED ರಿಂಗ್ಡ್ ಪ್ಲಾನೆಟ್ಸ್, ಉಂಗುರ ಉಳ್ಳಂತ ಗ್ರಹಗಳು. ರಿಂಗ್ಡ್ ಪ್ಲಾನೆಟ್ಸ್ ಜುಪಿಟರ್, ಸ್ಯಾಟರ್ನ್, ನೆಪ್ಚೂನ್ ಅಂತ ಕರಿತೀವಿ. ರಿಂಗ್ಡ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಆಯ್ತಾ? ಕ್ಲಿಯರ್? ಒಟ್ಟಲ್ಲಿ ನಮ್ಗೆ ಗೊತ್ತಿರೋ ಹಾಗೆ 8 ಗ್ರಹಗಳು ಗೊತ್ತಾಗ ಮುಗಿತಾ? ಆಮೇಲೆ ಏನಿದೆ? ಕ್ಲಿಯರ್? ಆಯ್ತಾ? ಮುಗಿತಾ? ನೆಪ್ಚೂನ್ ಆದ್ಮೇಲೆ ಇದೆ ಬಿಟ್ಟಿದೆ. ಆಮೇಲೆ ಓಕೆ, ನೆಪ್ಚೂನ್ ಆದ ಮೇಲೆ ಏನೇನೋ ಬೇರೆ ಬೇರೆ ರೀತಿಯಾದ ಕಾಯಗಳಿದಾವೆ. ಬರ್ಕೊಳ್ಳಿ. ನೆಪ್ಚೂನ್ ಆದ ಮೇಲೆ ಇರುವಂತದ್ನ TNO ಅಂತ ಕರೀತಾರೆ. ನೆಪ್ಚೂನ್ ಆದ ಮೇಲೆ ಇರುವಂತಹ ಆಕಾಶ ಕಾಯಗಳನ್ನ ದ ಸೆಲೆಸ್ಟಿಯಲ್ ಬಾಡೀಸ್ ಆರ್ ಆಬ್ಜೆಕ್ಟ್ಸ್ ಆಫ್ಟರ್ ನೆಪ್ಚೂನ್. ನೆಪ್ಚೂನ್ ಆದ ಮೇಲೆ ಇರುವಂತಹ ಆಕಾಶ ಕಾಯಗಳನ್ನ TNO ಅಂತ ಕರೀತಾರೆ. ಸೆಲೆಸ್ಟಿಯಲ್ ಬಾಡೀಸ್, CELES TIAL, celestial bodies or objects after Neptune are called TNOs. Trans Neptunian objects. ಏನು TNO ಅಂದ್ರೆ? TNO ಅಂದ್ರೆ ಟ್ರಾನ್ಸ್ ನೆಪ್ಚೂನಿಯನ್ ಆಬ್ಜೆಕ್ಟ್ಸ್ ಅಂತ. So what is TNO? TNO means trans Neptunian objects. ಅಂದ್ರೆ ನೆಪ್ಚೂನಿಂದ ಆಚೆ ಇರುವಂತ ಕಾಯಗಳು ಅಂತ ಬರ್ಕೊಳ್ಳಿ. ನೆಪ್ಚೂನಿಂದ ಆಚೆ ಇರುವಂತಹ ಕಾಯಗಳು, ನೆಪ್ಚೂನಿಂದ ಆಚೆ ಇರುವಂತ ಹೊರ ಇರುವಂತ ಕಾಯಗಳು, ನೆಪ್ಚೂನಿಂದ ಆಚೆ ಇರುವಂತಹ ಕಾಯಗಳು. ಓಕೆನಾ? ಬರ್ಕೊಂಡ್ರಾ? ಸೊ ನೆಪ್ಚೂನ್ ಆಚೆ ಇರುವಂತಹ ಕಾಯಗಳನ್ನ, ಇರುವಂತಹ ಪ್ರದೇಶಗಳನ್ನ ಒಟ್ಟಾರೆ ಅಂತ ಕರಿತೀವಿ, TNO ಅಂತ ಕರಿತೀವಿ. TNO ಮೀನ್ಸ್ ವಾಟ್? ಟ್ರಾನ್ಸ್ ನೆಪ್ಚೂನಿಯನ್ ಆಬ್ಜೆಕ್ಟ್ಸ್. ಏನಿದೆ TNOದಲ್ಲಿ? TNOದಲ್ಲಿ 3 ಪ್ರದೇಶ ಇದಾವೆ, ಬೇರೆ ಬೇರೆ ಕಾಯಗಳಿದಾವೆ. ಬರ್ಕೊಳ್ಳಿ. ನಂಬರ್ ಒನ್ ಕ್ಯೂಪರ್ ಪಟ್ಟಿ, ಕ್ಯೂಪರ್ ಬೆಲ್ಟ್. ಸೆಕೆಂಡ್ SDO, and last is Oort cloud.
ಸೊ ಟ್ರಾನ್ಸ್ ನೆಪ್ಚ್ಯೂನ್ ಆಬ್ಜೆಕ್ಟ್ಸ್ ಅಲ್ಲಿ ಇಲ್ಲಿರುವಂಥ ಆಕಾಶಕಾಯಗಳನ್ನ ಎಂತ ಡಿವೈಡ್ ಮಾಡಿದ್ದೇವೆ ಈಗ, ಕ್ಯೂಪರ್ ಬೆಲ್ಟ್, ಕ್ಯೂಪರ್ ಪಟ್ಟಿ, SDO and Oort cloud. ಹಾ ಬಂದ್ ಮಾಡ್ಬೇಕಾ, ಹೇಳಿದೆ ಸ್ವಿಚ್ ಇಷ್ಟೊಂದು ಸ್ವಿಚ್ ಬಲ್ರಿ ಆಯ್ತಾ.